ವಿರೋಧ ಪಕ್ಷದ ನಾಯಕರಾದಂತಹ ಚಲವಾದಿ ನಾರಾಯಣಸ್ವಾಮಿ ಅವರು ಎಲ್ಲ ವಿಷಯಗಳನ್ನು ಮಂಡಿಸಿದ್ದಾರೆ. ನಾನು ಮಾಧ್ಯಮದ ಮೂಲಕ ಸಾರ್ವಜನಿಕರಲ್ಲಿ ವಿಶೇಷವಾಗಿ ದಲಿತ ವರ್ಗಗಳಲ್ಲಿ ಗಮನ ಸೆಳೆಯುವಂಥ ಒಂದು ಅಂಶ ಮತ್ತು ಸರ್ಕಾರದ ಗಮನಕ್ಕೂ ತರುವಂಥ ಒಂದು ಅಂಶ ಏನಂದರೆ, ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ 2022ರಲ್ಲಿ SC ಮೀಸಲಾತಿಯನ್ನ 15ರಿಂದ 17%ಗೆ ಹೆಚ್ಚು ಮಾಡಿದ್ರು. ST ಮೀಸಲಾತಿಯನ್ನ 3ರಿಂದ 7%ಗೆ ಹೆಚ್ಚುವರಿ ಮಾಡಿದ್ರು. ಇದು ಹೆಚ್ಚುವರಿ ಮಾಡಿದ್ದು 2022. ಅಲ್ಲಿಂದ ಇಲ್ಲಿವರೆಗೆ ಇವರೇನು ಹೈಕೋರ್ಟ್ ಅಲ್ಲಿ ತಾತ್ಕಾಲಿಕ ಸ್ಟೇ ಆಗಿದೆ ಅಂತ ಹೇಳಿದ್ರು, ಅಲ್ಲಿವರೆಗೆ ಅದರಲ್ಲೂ ವಿಶೇಷವಾಗಿ 2022, 23, 24, 25 ಈ 4 ವರ್ಷಗಳ ಅಕಾಡೆಮಿಕ್ ಇಯರ್ ಅಲ್ಲಿ SC ST ಮಕ್ಕಳಿಗೆ ಮೆಡಿಕಲ್ ಇಂಜಿನಿಯರಿಂಗ್ ಸೀಟ್ಸ್ ಸಿಕ್ಕಿರ್ತಕ್ಕಂಥದ್ದು 17% ಮತ್ತು 7% ಆಧಾರದ ಮೇಲೆ. ನೀವು ಅಂಕಿಅಂಶಗಳನ್ನು ತೆಗೆದು ನೋಡಬಹುದು. SC STಗಳಿಗೆ ಮೀಸಲಾತಿಯನ್ನ ಹೆಚ್ಚು ಮಾಡಿದಂತಹ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರದ ಆದೇಶವನ್ನ ಜಾರಿ ಮಾಡುವಂತ ಸಂದರ್ಭದಲ್ಲಿ ಮೆಡಿಕಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ಗಾಗ್ಲಿ ಅಥವಾ ಟೆಕ್ನಿಕಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ಗಾಗ್ಲಿ ಸರ್ಕಾರ ಅಥವಾ ಕೋರ್ಟ್ ತಗಾದೆ ಮಾಡಿಲ್ಲ. ಸೆಲೆಕ್ಷನ್ ಆಗೋಗಿದೆ. ಹಾಗಿರುವಾಗ ಈ ಉದ್ಯೋಗದ ಮೀಸಲಾತಿಗೆ ತಡೆಯಾಜ್ಞೆ ಅಂತ ಹೇಳ್ತಾ ಇದ್ದೀರಲ್ಲ, ಆ ತಡೆಯಾಜ್ಞೆಯನ್ನ ತೆರವುಗೊಳಿಸ್ಲಿಕ್ಕೆ ನೀವೇನ್ ಪ್ರಯತ್ನ ಮಾಡಿದ್ದೀರಿ? 4 ಸತಿ ಈ ಕೇಸು ಕೋರ್ಟ್ ಮುಂದೆ ಅಡ್ಜರ್ನ್ ಆಗಿದೆ. 5ನೇ ಸತಿ ಹೋಗಿ ಅಡಿಷನಲ್ ಅಡ್ವೊಕೇಟ್ ಜನರಲ್ ನಾವು 50% ಸೀಲಿಂಗ್ ಲಿಮಿಟ್ಗೆ ನಾವು ಮೀಸಲಾತಿನ ಮಾಡ್ತೀವಿ ಅಂತ ಒಪ್ಕೊಂಡು ಬಂದಿರೋದು, ಮೆಮೊ ಹಾಕೊಂಡು ಬಂದಿರೋದು. ನೀವು ಈಗಾಗಲೇ 2022ರಿಂದ ಇಲ್ಲಿವರೆಗೆ 17% ಮೀಸಲಾತಿ ಆಧಾರದ ಮೇಲೆ ಮೆಡಿಕಲ್ ಇಂಜಿನಿಯರಿಂಗ್ ಪ್ರೊಫೆಷನಲ್ ಕೋರ್ಸ್ಗಳಿಗೆ ಸೆಲೆಕ್ಷನ್ ಆಗಿದೆ. SC STಗಳ ಮೀಸಲಾತಿಯನ್ನ ಹೆಚ್ಚಳ ಮಾಡ್ತಕ್ಕಂಥದ್ದು ಸಂವಿಧಾನಬದ್ಧವಾದಂತ ಒಂದು ಕರ್ತವ್ಯ. ಹೇಗೆ ಅಂತಂದ್ರೆ, SC STಗಳ ಜನಸಂಖ್ಯೆ ಎಷ್ಟು ಹೆಚ್ಚಳ ಆಗ್ತದೋ ಅಷ್ಟು ಪ್ರಮಾಣದಲ್ಲಿ ಮೀಸಲಾತಿಯನ್ನ ಹೆಚ್ಚಿಸಲಿಕ್ಕೆ ಅವಕಾಶ ಇದೆ. ಈ ರೀತಿ ಜಾರ್ಖಂಡ್ ಅಲ್ಲಿ 54% ಇದೆ, ಛತ್ತೀಸ್ಗಢಲ್ಲಿ 56% ಇದೆ. ಇದನ್ನ ಯಾವ ಹೈಕೋರ್ಟ್ ಆಗ್ಲಿ ಸುಪ್ರೀಂ ಕೋರ್ಟ್ ಆಗ್ಲಿ ಪ್ರಶ್ನೆ ಮಾಡಿಲ್ಲ. ಇಲ್ಲಿ ಮಾತ್ರ ಯಾಕೆ ಇದು ಪ್ರಶ್ನೆ ಆಗಿದೆ ಅಂತಂದ್ರೆ, ಸನ್ಮಾನ್ಯ ಸಿದ್ದರಾಮಯ್ಯನವರು ಮೂಡ ಹಗರಣದಲ್ಲಿ ತಾವು ಅಪರಾಧದಿಂದ ತಪ್ಪಿಸ್ಕೊಳ್ಳಕ್ಕೆ ಡೆಲ್ಲಿಯಿಂದ ಸರ್ಕಾರಿ ಖರ್ಚಲ್ಲಿ ಲಾಯರ್ಗಳನ್ನ ನೇಮಕ ಮಾಡಿ ಗೆದ್ಕೊಂಡ್ರಿ. ಆದ್ರೆ SC STಗಳ ಮೀಸಲಾತಿಗೆ ಕೋರ್ಟ್ ಅಲ್ಲಿ ಧಕ್ಕೆ ಬಂದಾಗ ನೀವು ಕೋರ್ಟೇ ಅಟೆಂಡ್ ಮಾಡಲ್ಲ. ಯಾವ ಫೇಮಸ್ ಅಡ್ವೊಕೇಟ್ನು ನೀವು ನೇಮಕ ಮಾಡಲಿಲ್ಲ. ಇದು ಏನ್ ತೋರಿಸುತ್ತೆ ಅಂತಂದ್ರೆ, ಸಾಹೇಬ್ರು ಬಹಳ ಫಸ್ಟ್ ಕ್ಲಾಸ್ ಆಗಿ ಒಂದು ಮಾತು ಹೇಳಿದ್ರು, ಬೆಟ್ಟ ಆಗದು ಇಲಿ ಹಿಡ್ದವ್ರೆ ಅಂತ. ಇಲಿನೂ ಸಿಕ್ಕಿಲ್ಲ ಸರ್ ಅವ್ರಿಗೆ, ಬೆಟ್ಟ ಆಗದಿದ್ದಾರೆ. ನಮ್ ಕಡೆ ಇನ್ನೊಂದು ಮಾತಿದೆ, ನ್ಯಾಯ ಪಂಚಾಯತಿ ತೀರ್ಮಾನ ಮಾಡಕ್ ಆಗದೆ ಇದ್ರೆ ತೊಪ್ಪೆ ತಾರಿಸೋದು ಅಂತಾರೆ. ತೊಪ್ಪೆ ತಾರಿಸುವಂತ ನ್ಯಾಯವನ್ನ ಸನ್ಮಾನ್ಯ ಸಿದ್ದರಾಮಯ್ಯನವ್ರ ಸರ್ಕಾರ ಮಾಡಿದೆ. ಅದಕ್ಕೆ ಅವರು ಪತ್ರಿಕಾಗೋಷ್ಠಿನಲ್ಲಿ ಅಷ್ಟೂ ಜನ ಮಂತ್ರಿಗಳು ಮುಖ್ಯಮಂತ್ರಿನೂ ಸೇರಿ ಮುಖ ಗಂಟಿಕೊಂಡು ಕೂತಿದ್ದು. ಅಂಡ್ ದೇರ್ ಬಾಡಿ ಲ್ಯಾಂಗ್ವೇಜ್ ಸೇಸ್ ದಟ್ ದೇ ಆರ್ ಅಂಡರ್ ಕನ್ಫ್ಯೂಷನ್. ಈ ತೀರ್ಮಾನದಿಂದ ನಮಗೆ ನಮ್ಮ ಸಮುದಾಯಗಳಿಗೆ ಆಗ್ತಕ್ಕಂಥ ಲಾಸ್ ಎಷ್ಟು ಗೊತ್ತಾ? ಈಗ 50,432 ಹುದ್ದೆಗಳನ್ನ ಫಿಲ್ಅಪ್ ಮಾಡ್ತೀವಿ ಅಂತ ಹೇಳಿದ್ದಾರೆ.
ಫೈನ್, ಫಿಲ್ಅಪ್ ಮಾಡ್ಲಿ. ಆ ಕಾರಣಕ್ಕೋಸ್ಕರ ನಾವು ಸಾಫ್ಟ್ ಆಗಿ ಹ್ಯಾಂಡಲ್ ಮಾಡ್ತಾ ಇದ್ದೀವಿ. ನಿರುದ್ಯೋಗಿಗಳು 3-4 ವರ್ಷದಿಂದ ಕಾಯ್ಕೊಂಡು ಕೂತಿದ್ದಾರೆ, ಸ್ಮೂತ್ ಆಗಿ ರಿಕ್ರೂಟ್ಮೆಂಟ್ ಆಗ್ಲಿ ಅಂತ ಕಾಯ್ಕೊಂಡು ನಾವು ಸಾಫ್ಟ್ ಆಗಿದ್ದೀವಿ. ಆದ್ರೆ ಈ ತೀರ್ಮಾನ ಇದೆಯಲ್ಲ ಇವ್ರದ್ದು, ಈ ತೀರ್ಮಾನವನ್ನ ಭಾರತೀಯ ಜನತಾ ಪಾರ್ಟಿ ವಿರೋಧಿಸುತ್ತೆ. ವಿಶೇಷವಾಗಿ ನಾನು ಒಬ್ಬ ಪರಿಶಿಷ್ಟ ಜಾತಿಯ ವ್ಯಕ್ತಿಯಾಗಿ ಮತ್ತೆ ವೇದಿಕೆ ಮೇಲೆ ಕೂತಿರೋ ಎಲ್ಲ ಹಿರಿಯರು, ಈ 56,432 ಹುದ್ದೆಗಳನ್ನ 50% ಲಿಮಿಟ್ ಮಾಡಿದ್ರೆ, 15-3 ಲಿಮಿಟ್ ಮಾಡಿದ್ರೆ ನಮಗೆ ಲಾಸ್ ಎಷ್ಟು ಗೊತ್ತಾ ಸರ್? 3,600 ಹುದ್ದೆಗಳು ಲಾಸ್ ಆಗುತ್ತೆ. ಇದು ಸಾಮಾಜಿಕ ನ್ಯಾಯನ? ಇದು ದಲಿತರ ಮೇಲಿರೋ ಬದ್ಧತೆನಾ? ಹಾಗಾಗಿ ಕಾಂಗ್ರೆಸ್ ಸರ್ಕಾರ, ವಿಶೇಷವಾಗಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ದಲಿತರಿಗೆ ಅನ್ಯಾಯ ಮಾಡಿದೆ, ಕಣ್ಕಟ್ ನ್ಯಾಯ ಮಾಡಿದ್ದಾರೆ. ಇವತ್ತಲ್ಲ ನಾಳೆ ಇದು ಬ್ಲಾಸ್ಟ್ ಆಗುತ್ತೆ.